ಟೈಮ್ ಬಂದು 1:30 ಆಗಿದೆ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಶೈಬುರ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಇವಾಗ ಹಾಫ್ ಡೇ ಸ್ಕೂಲ್ ಇವ್ರದ್ದು. ಸೊ ಎಕ್ಸಾಮ್ ಇರೋದ್ರಿಂದ ಇವಾಗ ಹಾಫ್ ಡೇ ಇದೆ ಸ್ಕೂಲು. ಸೊ ಅದಕ್ಕೆ ಇವಾಗ ಸ್ಕೂಲಿಂದ ಬಂದಿದ್ದಾರೆ. ಏನೋ ಯೂನಿಫಾರ್ಮ್ ಐತೆ, ಏನೂ ಬಿಚ್ಚಿಲ್ಲ. ಹೋಗ್ಬಿಟ್ಟು ಕೈಕಾಲು ಮುಖ ತಕ್ಕೊಂಬರಿ, ಊಟ ಮಾಡೋಣ. ಸೊ ಇವತ್ತು ಊಟಕ್ಕೆ ನಾನು ಮಾಡ್ತಾ ಇರೋದು ಕೋಸಂಬರಿ ಮತ್ತು ಪುರಿ. ಕೋಸಂಬರಿ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಸೌತೆಕಾಯಿ ಮತ್ತು 2 ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ತುರಿದಿರುವಂಥ ಕ್ಯಾರೆಟ್ ತುರಿ, 1 ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇನ್ ಅಂದರೆ ಇದಕ್ಕೆ ಹುರಿದಿರುವಂಥ ಶೇಂಗಾದ ಪೌಡರನ್ನು ಹಾಕಿದ್ದೀನಿ. ಸೊ ಅದು ಮೇನ್ ಇದಕ್ಕೆ. ಸೊ ಇದಿಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಮೊಸರನ್ನು ಹಾಕೋತಾ ಇದ್ದೀನಿ. ಮೊಸರು ಬಂದುಬಿಟ್ಟು ನಾನಿಲ್ಲಿ ಚಿಕ್ಕ ಪ್ಯಾಕೆಟ್ 2 ಪ್ಯಾಕೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇಲ್ಲ, ಓಕೆ. ಸೊ ಈ ಥರದ್ದು ಚಿಕ್ಕ ಪ್ಯಾಕೆಟ್ ಇದೆಲ್ಲ ಅದನ್ನು 2 ಹಾಕೋತಾ ಇದ್ದೀನಿ. ಸೊ ಇದು ನಮ್ಮ ಅಮ್ಮನ ಮನೆ ಸೈಡ್ ಜಾಸ್ತಿ ಮಾಡ್ತಾರೆ, ಮಹಾರಾಷ್ಟ್ರ ಸೈಡೆಲ್ಲ. ಸೊ ಅಲ್ಲಿ ಎಲ್ಲ ಕೋಸಂಬರಿ ಥರ ಸ್ವಲ್ಪ ಜಾಸ್ತಿನೇ ಮಾಡೋದು. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇವಾಗ ಸ್ಕೂಲ್ ಹಾಫ್ ಡೇ ಇದೆ ಅಲ್ಲ. ಸೊ ಹಾಗಾಗಿ ಅವರು ಲಂಚ್ ಬಾಕ್ಸ್ ತೊಗೊಂಡು ಹೋಗಿಲ್ಲ. ಜಸ್ಟ್ ಬರೀ ನಾನು ಆ್ಯಪಲ್ ಮಾತ್ರ ಹಾಕಿದ್ದೆ. ಆ್ಯಪಲ್ ತಿಂದ್ರಿ? ಮತ್ತು ಹಿಟ್ಟು ಕೂಡ ನಾನು ಕಲಸಿಟ್ಟಿದ್ದೀನಿ. ರವಾ, ಮೈದಾ ಮತ್ತು ಗೋಧಿ ಹಿಟ್ಟು 3 ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಪುರಿ ಮಾಡೋದು. ಬನ್ನಿ ಇವಾಗ ಪುರಿನ ಮಾಡೋಣ. ಸೊ ಪುರಿ ಮಾಡೋದಕ್ಕೆ ನಾನಿಲ್ಲಿ ಕ್ವಾಂಟಿಟಿ ಬಂದುಬಿಟ್ಟು ಸುಮಾರು ಒಂದು 2 ಕಪ್ ಚಿರುಟಿ ರವಾಗೆ ಒಂದು ಅರ್ಧ ಕಪ್ ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಕಪ್ ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ರವಾ ಯೂಸ್ ಮಾಡಿರೋದ್ರಿಂದ ನಾನು ಹಿಟ್ಟನ್ನು ಆದಷ್ಟು ಸ್ವಲ್ಪ ಬೆಳಿಗ್ಗೆ ಬೇಗನೆ ಕಲಸಿಟ್ಟಿದ್ದೆ. ಯಾಕಂದರೆ ರವಾ ನೆನೆಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಗೋಧಿ ಹಿಟ್ಟಿನ ಪುರಿ ಆದರೆ ನೀವು 10 ನಿಮಿಷದಲ್ಲಿ ಹಾಗೆ ಮಾಡ್ಕೋಬೋದು. ಆದರೆ ರವಾ ನೆನೆಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದ್ರಿಂದ ನಾನು ಹಿಟ್ಟನ್ನು ಬೆಳಿಗ್ಗೆನೇ ಕಲಸಿಟ್ಟಿದ್ದೆ. ಒಂದು 2-3 ಅವರ್ಸ್ ಹಿಟ್ಟು ಚೆನ್ನಾಗಿ ರೆಸ್ಟ್ ಆಗಿದೆ. ಎಷ್ಟು ನೀವು ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಟೈಮ್ ಕೊಡ್ತೀರಾ ಅಷ್ಟು ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ನಿಮ್ಮದು ಪುರಿ ಕೂಡ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಕಡೆಯಲ್ಲಿ ಪುರಿ ಹ್ಯಾಂಗೆ ಉಬ್ತಾ ಇದೆ ಅಂತ ಹೇಳಿಬಿಟ್ಟು. ಒಂದು ಸೈಡಿಂದ ಪುರಿನ ಉಬ್ಬಿದ ಮೇಲೆ ಅದು ಮೇಲುಗಡೆಯಿಂದ ಎಣ್ಣೆನ ಹಾಕ್ಕೊಳ್ಳಿ. ಸೊ ಆವಾಗ ಮೇಲುಗಡೆಯಿಂದ ಕೂಡ ಚೆನ್ನಾಗಿ ಪುರಿ ಉಬ್ಬಿ ಬರುತ್ತೆ. ಮತ್ತು ಎಡ್ಜಸ್ಸಿಂದ ಕೂಡ ಪುರಿನ ಚೆನ್ನಾಗಿ ಬೇಯಿಸಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಸೆಂಟ್ರಲ್ಲಿ ಮಾತ್ರ ಪುರಿ ಉಬ್ಕೊಳ್ಳುತ್ತೆ ಮತ್ತು ಸೈಡ್ ಎಡ್ಜಸ್ ಹಾಗೆ ಹಸಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಎಡ್ಜಸ್ಸಿಂದ ಕೂಡ ಪುರಿನ ನೀವು ಚೆನ್ನಾಗಿ ಕರಿದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪುರಿ ಕಲರ್ ಬಂದಿದೆ ಅಂತ ಹೇಳಿಬಿಟ್ಟು. ಎಲ್ಲ ಪುರಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿದೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಸೇಮ್ ಹೋಟೆಲಲ್ಲಿ ಇದೇ ಥರ ಪುರಿಗಳನ್ನ ಸರ್ವ್ ಮಾಡ್ತಾರೆ. ನಮಗೆ ಇವಾಗ ಎಷ್ಟು ಬೇಕು ಅಂದರೆ ನನಗೆ ನನ್ನ ಮಕ್ಕಳಿಗೆ ಎಷ್ಟು ಪುರಿ ಬೇಕು ಅಷ್ಟು ಮಾತ್ರ ಪುರಿನ ನಾನು ಇವಾಗ ಕರೆದಿದ್ದೀನಿ. ಮತ್ತು ಉಳಿದಿರೋ ಹಿಟ್ಟನ್ನು ನಾನು ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಮತ್ತು ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಅವರಿಗೆ ಕೂಡ ನಾನು ಬಿಸಿ ಬಿಸಿ ಪುರಿನ ಮಾಡ್ತೀನಿ. ಅದಾದ ನಂತರ ಅದೇ ಗ್ಯಾಪಲ್ಲಿ ನಾನು ಹಾಗೆ ಕಿಚನ್ ಕೂಡ ಒರೆಸ್ಕೊಂಡು ಬಿಡ್ತೀನಿ. ಸೊ ಈ ಥರ ಪುರಿ ಮತ್ತು ಚಪಾತಿ ಮಾಡಿದಾಗ ಹಿಟ್ಟು ಮತ್ತು ಎಣ್ಣೆ ಕಿಚನ್ದೆಲ್ಲ ಕಡೆಯೂ ಆಗುತ್ತೆ. ಸೊ ಅವಾಗೇ ಕ್ಲೀನ್ ಮಾಡಿಬಿಟ್ಟಾಗ ಅದು ಜಾಸ್ತಿ ನಿಮಗೆ ಮೆಸ್ಸಿ ಅನಿಸೋದಿಲ್ಲ. ಆಮೇಲೆ ಕ್ಲೀನಿಂಗ್ ಕೆಲಸ ಕೂಡ ನಿಮಗೆ ಕಡಿಮೆ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದೆಲ್ಲ ನಿಮಗೆ ಕಷ್ಟ ಅನ್ನಿಸ್ಬೋದು. ಯಾಕಂದರೆ ಪದೇ ಪದೇ ಏನಪ್ಪ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ಹೋಗ್ತಾ ಅದು ಅಭ್ಯಾಸ ಆಗಿಬಿಡುತ್ತೆ. ಸೊ ಇವಾಗ ರಾತ್ರಿದು ಸ್ವಲ್ಪ ಅನ್ನ ಉಳಿದಿದೆ. ಸೊ ಅದಕ್ಕೆ ಇವಾಗ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಅನ್ನ ಆಗಿರ್ಬೋದು, ಸಾರಾಗಿದ್ರು ಮಾಡಿದ್ರೂ ಕೂಡ ಅದು ನೆಕ್ಸ್ಟ್ ಡೇ ಸ್ವಲ್ಪ ಆದರೂ ಉಳಿಯುತ್ತೆ. ನಾನು ಈ ಥರ ಏನಾದರೂ ಉಳಿದಾಗ ಅದನ್ನು ಎಸೆಯೋದಕ್ಕೆ ಹೋಗೋದಿಲ್ಲ. ಸೊ ಅದು ಹಾಳಾಗೋಕ್ಕಿಂತ ಮುಂಚೆನೇ ಅದಕ್ಕೆ ಏನಾದರೂ ಒಂದು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ನನ್ನ ಮಕ್ಕಳು ತಿಂತಾಯಿರ್ತೀವಿ. ಮತ್ತು ಈ ಥರ ಎಲ್ಲ ಹಾಳು ಮಾಡೋದು, ಡಸ್ಟ್ಬಿನ್ಗೆಲ್ಲ ಹಾಕೋದು ತುಂಬಾ ಕಡಿಮೆ. ಯಾಕಂದರೆ ಅನ್ನನ ಹಾಳು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನಾವು ಏನು ಮಾಡ್ತೀವಿ ಮಕ್ಕಳು ಕೂಡ ನೆಕ್ಸ್ಟ್ ಅದನ್ನೇ ಕಲಿತಾರೆ. ಸೊ ಹಾಗಾಗಿ ಉಳಿದಿರೋ ಅನ್ನನ ಹಾಳಾಗೋಕ್ಕಿಂತ ಮುಂಚೆನೇ ಅದನ್ನು ರುಚಿಯಾಗಿ ಇರೋವಂಥದ್ದು ಏನಾದರೂ ಒಂದು ಒಗ್ಗರಣೆ ಅನ್ನ ಆಗಿರ್ಬೋದು ಅಥವಾ
ಏನು ಚಪಾತಿ ಉಳಿದ್ರೆ ಚಪಾತಿದು ಏನಾದರೂ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊತಿರ್ತೀವಿ. ಆದರೆ ಹಾಳಂತೂ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಇವಾಗ ರಾತ್ರಿದು ಸ್ವಲ್ಪ ಅನ್ನ ಉಳಿದಿತ್ತು. ಸೊ ಹಾಗಾಗಿ ಇವಾಗ ಸೇಮ್ ಚಿತ್ರಾನ್ನ ಥರನೇ, ಆದರೆ ಹಸಿಮೆಣಸಿನ್ಕಾಯಿ ಬದಲಾಗಿ ನಾನಿಲ್ಲಿ ನಮ್ಮದು ಉತ್ತರ ಕರ್ನಾಟಕದ ಮಸಾಲ ಖಾರ ಹಾಕಿಬಿಟ್ಟು ಅನ್ನನ ಒಗ್ಗರಣೆ ಹಾಕೋತಾ ಇದ್ದೀನಿ. ಇದು ಅನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಲ್ಲ ನೀವು ಇನ್ನೂ ಟ್ರೈ ಮಾಡಿಲ್ಲ ಇದು ಮಸಾಲ ಖಾರ ಹಾಕಿಬಿಟ್ಟು ಅನ್ನನ, ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಸೇಮ್ ನಾವು ಚಿತ್ರಾನ್ನ ಯಾವ ಥರ ಒಗ್ಗರಣೆ ಹಾಕ್ತೀವಿ ಅದೇ ಥರ ಒಗ್ಗರಣೆ ಹಾಕೋದು. ಜಸ್ಟ್ ಹಸಿಮೆಣಸಿನ್ಕಾಯಿ ಬದಲಾಗಿ ಒಂದು 2 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಮೊಸರು ಜೊತೆ ತಿನ್ಬೋದು, ಮತ್ತು ಏನಾದರೂ ಮಿಕ್ಸರ್ ಅದು ಇದ್ದರೆ ಅದ್ರ ಜೊತೆ ಕೂಡ ತಿನ್ಕೊಳ್ಳಿ. ಸೊ ನಮ್ಮ ಮನೆಯಲ್ಲಿ ನನಗೆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ಅನ್ನ ಮಿಕ್ಕಿದ್ರೆ ನಾವು ಇದನ್ನೇ ಮಾಡ್ಕೊಂಡು ತಿಂತೀವಿ. ಸೊ ಬೇಕು ಅಂತಲೇ ಕೆಲವೊಂದು ಸರ್ತಿ ನಾನು ಅನ್ನನ ಜಾಸ್ತಿ ಮಾಡಿಬಿಡ್ತೀನಿ. ಸೊ ಈ ಥರ ಅನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲ ಅಂದರೆ ಏನಾದರೂ ಅಕ್ಕಿ ಏನಾದರೂ ನೆನೆಸಿದ್ರೆ ಸೊ ದೋಸೆ ಮಾಡೋದಕ್ಕೆ ಥರ ಯೂಸ್ ಮಾಡ್ತೀನಿ. ಸೊ ಜಾಸ್ತಿ ಅಂದರೆ ನಾನು ಈ ಥರದ ಅನ್ನಗಳಿಗೆ ಯೂಸ್ ಮಾಡೋದು. ನನ್ನ ಮಗಳಿಗೆ ಸಾಗು ಬೇಕು ಮೊದಲು. ಸಾಗು ಇಲ್ಲ ಅಂದರೆ ಅವಳಿಗೇನು ಇಳೋದೇ ಇಲ್ಲ. ಸಾಗು ಬಂದುಬಿಟ್ಟು ನಾನು ರಾತ್ರಿಗೆ ಮಾಡ್ಕೋತೀನಿ. ಸೊ ಇವಾಗ ತಿಂದಿದ್ದಾರೆ, ಇಷ್ಟು ಸಾಕು ಅವರಿಗೆ. ಮತ್ತು ಸ್ವಲ್ಪ ಅನ್ನ ಕೂಡ ಇದೆ ಅಲ್ಲ, ಸೊ ಅದು ಅನ್ನ ಇಷ್ಟು ಊಟ ಮಾಡ್ತಾರೆ. ಸೊ ಇವಾಗ ನಾನು ಕೂಡ ಊಟ ಮಾಡ್ತೀನಿ. ಟೈಮ್ ಬಂದು ಇವಾಗ ಎಷ್ಟಾಗಿ ಟೈಮ್ 2:06. ಸೊ 1:30ಗೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ 2 o'clock ಆಗಿದೆ. ಸೊ ನಾನು ಕೂಡ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇದನ್ನ ಈ ಥರ ಆಗುತ್ತೆ. ಮಸಾಲ ಖಾರ ಹಾಕಿಬಿಟ್ಟು ಮಾಡಿರುವಂಥ ಅನ್ನ ಇದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ನನ್ನ ಮಗಳಿಗೆ ಇದು ಅನ್ನ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಮ್ಮ ಮನೆಯವ್ರು ಇಲ್ಲ ಟೈಮಿಗೆ ನಾನು ನನ್ನ ಮಗಳು ಮಾಡಿಕೊಂಡು ತಿಂತಾ ಇರ್ತೀವಿ. ಖಾರವಾಗಿ ಮಾಡ್ಕೋಬೇಕಿದು, ಸೂಪರಾಗಿರುತ್ತೆ. ಸೊ ಮಧ್ಯಾಹ್ನ ಊಟ ಆಯ್ತೆಲ್ಲ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬಟ್ಟೆತೆಲ್ಲ ಒಣಗಿ ಹಾಕೋವಿದ್ದು ಅದನ್ನೇ ಇವಾಗ ಮಾಡ್ತಾ ಇರೋದು. ಈ ಥರದ್ದು ಬನ್ನೆಣ್ಣೆತೆಲ್ಲ ಏನಿರುತ್ತೆ ಅದನ್ನು ನಾನು ಡೈಲಿ ಬಟ್ಟೆ ಜೊತೆ ವಾಷಿಂಗ್ ಮೆಷಿನಲ್ಲಿ ಹಾಕೋದಿಲ್ಲ. ಅದನ್ನು ಬೇಕಾದರೆ ನಾನು ಹಾಗೆ ಕೈಯಿಂದನೇ ವಾಶ್ ಮಾಡ್ತೀನಿ. ಇಲ್ಲಾಂದರೆ ಸೆಪ್ರೇಟ್ ಒಂದು ಲೋಡ್ ಆದಮೇಲೆ ಅದನ್ನು ಉಳಿದಿರುವಂತಹ ವೈಟ್ ಬಟ್ಟೆಗಳು ಏನಿರುತ್ತೆ ಅದರ ಜೊತೆ ಅದನ್ನು ಹಾಕ್ತೀನಿ. ಸೊ ವೈಟ್ ಬಿಳಿ ಬಟ್ಟೆ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಅವೆಲ್ಲ ಬಟ್ಟೆತೆಲ್ಲ ನಾನು ಕೈಯಿಂದನೇ ವಾಶ್ ಮಾಡಿರೋದು. ಮತ್ತು ಇವು ಡೈಲಿ ಏನು ಯೂಸ್ ಮಾಡ್ತೀವಿ ಅದು ಬಟ್ಟೆಗಳೆಲ್ಲ ನಾನು ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ. ಸೊ ಎಲ್ಲ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ವಾಷಿಂಗ್ ಮೆಷಿನ್ ಕೂಡ ಸ್ಟಾಪ್ ಆಗಿತ್ತು. ಸೊ ಇವಾಗ ಬಟ್ಟೆತೆಲ್ಲ ಒಣಗಿ ಹಾಕೋಣ, ಸಂಜೆ ಅನ್ನೋಷ್ಟರಲ್ಲಿ ಬಟ್ಟೆಗಳು ಕೂಡ ಒಣಗುತ್ತೆ. ಆಮೇಲೆ ತೆಗೆದುಬಿಟ್ಟು ಫೋಲ್ಡ್ ಮಾಡಿಟ್ರೆ ಸೊ ಇವತ್ತಿಂದು ಡೇ ನಮ್ಮದು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಹಾಗೆ ನಾನು ಬಟ್ಟೆತೆಲ್ಲ ಒಣಗಿ ಹಾಕ್ತಾಯಿದ್ದೆ. ಮತ್ತು ಮೇಲ್ಗಡೆ ಬಾಡಿಗೆ ಇರೋರು ಹೋಗ್ತಾಯಿದ್ರು. ಸೊ ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೋತು ಹಾಗೆ ಕೆಲಸಗಳನ್ನು ಮಾಡ್ತಾಯಿದ್ದೆ. ಸೊ ಈ ಥರ ಮನೆಯಿಂದ ಹೊರಗೆ ಬಂದಾಗೆ ನನಗೆ ಯಾರ ಜೊತೆ ಆದರೂ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಎಲ್ಲ ತರಕಾರಿ ಎಲ್ಲ ಇದೆ. ಬಾಳೆಹಣ್ಣು ಸಪೋಟ 89. ನಿನ್ನ ಬ್ಯಾಗ್ ಹೆವಿ ಅದ. ವಿಶು ಮಿಲ್ಕ್ ಶೇಕ್ ಬೇಕು, ಬಾಳೆಹಣ್ಣು ತಗೊಳ್ಳೋಣ. ಇದು ಹಿಡ್ಕೋ ವಿಶು, ನೋ ಚಾಕ್ಲೇಟ್. ಇದು ಹಿಡ್ಕೋ ಪಿಲ್ಲು, ಇದು ಹಿಡ್ಕೋ. ನೋ ಪ್ಲೀಸ್ ನಾ ತಗೋತೀನಿ. ಪಿಲ್ಲು ಪರೋಟ ತಗೋಬಾ. ಏನು ಹೊಡಿತಿದ್ದಿ? ಈ ಪರೋಟ ಫ್ರಿಜ್ಜಲ್ಲಿ ಇಡ್ಬೋದಾ? ಏನಾಗಲ್ವಾ? ಒಂದರಲ್ಲಿ 5 ಪೀಸ್ ಇರುತ್ತಲ್ಲ. ಬರ್ರಿ, ಏನು ತಗೊಳ್ಳೋದಿಲ್ಲ, ಬರ್ರಿ ಕೂಡ. ಇದು ಬಾಳೆಹಣ್ಣು. ನನ್ನ ಮಗಳು ಕಿಚನ್ದಾಗಿದ್ದಾಳೆ. ಏನು ಮಾಡ್ತಾಯಿದ್ದೆ ಪಿಲ್ಲು? ಮಿಲ್ಕ್ ಶೇಕ್ ಮಾಡ್ತಾ ಇದೆಯಾ? ಸೊ ನನ್ನ ಮಗಳು ಮಿಲ್ಕ್ ಶೇಕ್ ಮಾಡೋದಕ್ಕೆ ಮತ್ತು ಸ್ಯಾಂಡ್ವಿಚ್ ಮಾಡೋದಕ್ಕೆ ತುಂಬಾ ಫೇಮಸ್ ಆಗಿದ್ದಾಳೆ ಇವಾಗ. ತುಂಬ ಚೆನ್ನಾಗಿ ಮಾಡ್ತಾರೆ ಮಿಲ್ಕ್ ಶೇಕ್ ಇದೆಲ್ಲ ಅಲ್ಲ ಪಿಲ್ಲು? ಎಸ್ಪೆಷಲಿ ನನಗೆ ಇವಳು ಮಾಡೋದು ಮಿಲ್ಕ್ ಶೇಕ್ ಸ್ಯಾಂಡ್ವಿಚ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ.
ಸಂಜೆ ಟೈಮಲ್ಲಿ ಇವರಿಗೆ ಏನಾದರೂ ಮಿಲ್ಕ್ ಶೇಕ್ ಫ್ರೂಟ್ಸ್ ಏನಾದರೂ ಬೇಕೇ ಬೇಕು. ಸ್ನ್ಯಾಕ್ಸ್ 5 ಗಂಟೆ ಆಗ್ತಾ ಇದ್ದಾಗನೇ ಅದು ಹೊಟ್ಟೆಗೆ ಕಾವು ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಪಿಲು. ಬಂದ್ಬಿಟ್ಟು ನಾ ಏನು ಮಾಡಿಲ್ಲ ಅಂದ್ರೆ ಸಾಕು, ಎಲ್ಲ ಶೆಲ್ಫ್ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಇವಾಗ ಒಂದು ರೌಂಡ್ ಎಲ್ಲ ಚೆಕ್ ಮಾಡಿದ್ದಾಯ್ತು. ಸೊ ಮನೆಯಲ್ಲಿ ಏನು ಸ್ನ್ಯಾಕ್ಸ್ ಸಿಕ್ಕಿಲ್ಲ ಅವಳಿಗೆ. ಸೊ ಫೈನಲ್ ಆಗಿ ನನ್ನ ಹತ್ರ ಬಂದ್ರು. ಸೊ ನಾನು ಹೇಳಿದೆ ಫ್ರಿಜ್ಜಲ್ಲಿ ಸ್ವಲ್ಪ ಹಣ್ಣಿದೆ ಅದನ್ನ ತಗೊಂಡ್ಬಿಟ್ಟು ಜ್ಯೂಸ್ ಮಾಡಂತ ಹೇಳಿದೆ. ಫುಲ್ ಖುಷಿಯಾಗಿ ಕಿಚನ್ ಹೊಡ್ಕೋತ ಬಂದ್ರು. ಸ್ನ್ಯಾಕ್ಸ್ ಬೇಕಲ್ಲ ಸಂಜೆ ಕಡೆ. ಸೊ ನಾವು ಸಣ್ಣವರಿದ್ದಾಗ ನಮ್ಗೆ ಈ ತರ ಎಲ್ಲ ಏನು ಇರ್ಲಿಲ್ಲ. ಜಸ್ಟ್ ಬರೀ ನಮ್ಮಮ್ಮ ಏನು ಅಡಿಗೆ ಮಾಡಿರ್ತಾರೆ ಅದನ್ನ ಊಟ ಮಾಡಿಕೊಂಡು ಕುಂಡಿರ್ತಾ ಇದ್ವಿ. ಸೊ ಇವಾಗಿನ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಬೇಕು, ಲಂಚ್ ಬೇರೆದು, ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇರೆ ಬೇಕು, ಮತ್ತೆ ರಾತ್ರಿ ಊಟ ಕೂಡ ಬೇರೆದೇ ಬೇಕು. ಸೊ ಒಂದು ಕೂಡ ರಿಪೀಟ್ ಆಗಿರಬಾರ್ದು. ಸೊ ದಿವಸಕ್ಕೆ 4 ಐಟಮ್ಸ್. ಸೊ ನಮ್ದು ಲೈಫ್ ಸ್ಟೈಲೇ ಬೇರೆ ಇತ್ತು, ಇವಾಗಿನ ಮಕ್ಕಳದ್ದು ಲೈಫ್ ಸ್ಟೈಲೇ ಬೇರೆ ಇದೆ. ತುಂಬಾನೇ ಫಾಸ್ಟ್ ಆಗಿದ್ದಾರೆ ಇವಾಗಿನ ಮಕ್ಕಳು. ಹನಿ ಹಾಕು, ಅದು ಸ್ವೀಟ್ ಇದೆಲ್ಲ. ಎಕ್ಸಾಮ್ ಹಾಗೆ ಇವತ್ತು ಓಕೆ ಇತ್ತು. ಬೇರೆ ಯಾರು ಕ್ವೆಶ್ಚನ್ ಆನ್ಸರ್ ಗೊತ್ತಿಲ್ಲ. ಸೊ ನೋಡೋಣ ಈ ವರ್ಷ ಅವರು ಇಂಡಿಯಾದಲ್ಲಿ ಎಕ್ಸಾಮ್ ಮಾಡಿರೋದು ಹೇಗೆ ಅನಿಸ್ತಂತ ನೋಡೋಣ. ಅದು ಬಟನ್ ವರ್ಕ್ ಆಗಲ್ಲ, ಅದು ರಿಪೇರ್ ಮಾಡಿಸ್ಬೇಕಿದ್ರೆ. ಸೊ ಪಿಲು ಸ್ಟಾರ್ಟ್ ಮಾಡಕ್ಕೆ ಮೊದಲು ಇದ್ರದ್ದೇನು ಫನಿ ಜೋಕ್ ಆಗಿತ್ತು ನೀನು. ಹಿಂಗೆ ಒಂದ್ಸತಿ ಅವಳು ಬನಾನಾ ಮಿಲ್ಕ್ ಶೇಕ್, ಬನಾನಾ ಮಾಡ್ತಾ ಇದ್ದಲ್ಲ, ಸೊ ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾಳೆ. ಎಲ್ಲ ಸಣ್ಣ ಮಾಡಿದ್ದಾಳೆ. ಸೆಕೆಂಡ್ ಬ್ಯಾಚ್ ಅಲ್ಲಿ ಹಾಲನ್ನ ಹಾಕ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಅನ್ನ ಮುಚ್ಚೋಕ್ಕಿಂತ ಮುಂಚೆನೆ ಹಾಗೆ ಬಟನ್ ಅನ್ನ ತಿರುಗಿಸಿದ. ಇಲ್ಲ ಬಟನ್ ತಿರುಗಿಸಿಲ್ಲ, ಅದೆಲ್ಲ ಸೆಕೆಂಡ್ ರೌಂಡ್ ಬೇ ಆಗಿತ್ತು. ನಾ ಸ್ಪೂನ್ ತಗೊಂಡು ಟೇಸ್ಟ್ ಮಾಡಕ್ ಹೋದ ಆಕ್ಸಿಡೆಂಟ್ಲಿ ಇದು ಬಟನ್ ತಿರುಗಿ. ಕಿಚನ್ ಎಲ್ಲ ಆಗಿದೆ. ಇವಳದು ಫೇಸ್, ಡ್ರೆಸ್ ಮತ್ತೆ ಟೈಲ್ಸ್ ತಳಗಡೆದೆಲ್ಲ ಫುಲ್ ಎಲ್ಲ ಸಿಡ್ದಿತ್ತದು, ಅಷ್ಟು ಮಾಡಿದಾಳೆ ಇವಳು. ಸೊ ಅದಕ್ಕೆ ಇವಾಗ ಯಾವಾಗಾದ್ರೂ ಮಿಕ್ಸರ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ತಾಳೆ ಇವಾಗ. ಸೊ ನಾವ್ ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಸೊ ಅವರಿಗೆ ಈ ತರದೆಲ್ಲ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಆಗ್ಬೇಕು. ಬಟ್ ಮಿಲ್ಕ್ ಶೇಕ್ ಎಷ್ಟು ಚಲೋ ಆಗಿತ್ತು. ಎಲ್ಲ ಚಲದ ಮೇಲೆ ಮತ್ತೆ ತಿರ್ಗಾ ಇನ್ನೊಂದ್ಸತಿ ಮಾಡ್ತೀನಿ ನೀನು, ಅವಾಗ ಚಲೋ ಆಗಿತ್ತು. ಸೊ ಮುಂಚೆ ಮಾಡಿರೋದು ಚಲೋ ಆಗಿತ್ತು. ಸೊ ಇವಾಗ ಅವಾಗಿಂದ ಇವಾಗ ತುಂಬಾ ಕೇರ್ಫುಲ್ ಆಗಿ ಅವಳು ಮಾಡ್ತಾಳೆ. ಸೊ ಏನೇನ್ ಆಗ್ತಾವ ಅದೆಲ್ಲ ಒಳ್ಳೇದೇ. ಈ ತರದೆಲ್ಲ ಆಗ್ಬೇಕು, ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ನಾ ಮಾಡ್ಬೇಕಂತ. ಸೊ ಇವಾಗ ಫುಲ್ ಈ ತರ ಮೇಲ್ಗಡೆ ಟೈಟ್ ಆಗಿ ಹಿಡ್ಕೊಂಡು ಆಮೇಲೆ ಮಿಕ್ಸರ್ ಅನ್ನ ಆನ್ ಮಾಡ್ತಾಳೆ ಅವಳು. ಇಂಥದ್ದೆಲ್ಲ ಕೆಲಸ ನನ್ನ ಮಗ ತುಂಬಾ ಚೆನ್ನಾಗಿ ಮಾಡ್ತಾನೆ, ಏನು ಹೇಳೋದೇ ಬೇಕಾಗಿಲ್ಲ ಅವನಿಗೆ. ಓಕೆನಾ ವಿಶು? ಸೊ ನನ್ನ ಮಗಳು ಮಾಡಿರೋದು ಮಿಲ್ಕ್ ಶೇಕ್ ಇವತ್ತು. ಕುಡಿ. ಹಲೋ ಅಕ್ಕ ಮಾಡ್ಯಾರ ಜ್ಯೂಸ್ ಚಲೋ ಅದ. ಎಲ್ಲ ಫಿನಿಶ್ ಮಾಡಬೇಕು. ಸೊ ಇವಾಗ ಸಂಜೆ ಊಟಕ್ಕೆ ನಾನಿಲ್ಲಿ ವೆಜಿಟೇಬಲ್ ಸಾಗು ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಸಾಗು ಮಾಡಿಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗಳು ತುಂಬಾ ಕೋಪ ಮಾಡಿಕೊಂಡ್ರು. ಸರಿಯಾಗಿ ಅವಳು ಊಟನೇ ಮಾಡಿಲ್ಲ. ಸೊ ಹಾಗಾಗಿ ಸಂಜೆ ಮೇಲೆ ಸ್ವಲ್ಪ ಬೇಗನೆ ನಾನು ಅಡುಗೆನ ಸ್ಟಾರ್ಟ್ ಮಾಡಿದೆ. ಸೊ ತರಕಾರಿ ಸಾಗು ಮಾಡೋದಕ್ಕೆ ನಾನು ಅದಕ್ಕೆ ಬೇಕಾಗಿರುವಂಥ ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೆ. ಹಾಗೆ ಶ್ರಾವಣಿ ಕೂಡ ಬಂದು ಮಮ್ಮ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳಿಗೆ ನಾನು ಒಟ್ಟಾಣಿ ಬಿಡಿಸೋದಕ್ಕೆ ಅಂತ ಕೊಟ್ಟಿದ್ದೀನಿ. ಇವಾಗಿನಿಂದನೇ ಮಕ್ಕಳಿಗೆ ನಾವು ಈ ಥರದ್ದು ಸಣ್ಣ ಪುಟ್ಟ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಸೊ ಆವಾಗ ಅವ್ರಿಗೆ ತರಕಾರಿ ಹೆಸರು ಮತ್ತು ಟೇಸ್ಟ್ ಎಲ್ಲ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸುಮಾರು ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ಇತ್ತು.
ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಹಸಿ ಬಟಾಣಿ ಮತ್ತು ತರಕಾರಿ ಮುಳುಗಷ್ಟು ನೀರು, ಅದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನು 2 ವಿಸಿಲನ್ನು ಕೂಗಿಸ್ಕೊತೀನಿ. ಸೊ ಆ ಕಡೆ ಕುಕ್ಕರ್ ವಿಸಿಲ್ ಕೂಗಷ್ಟರಲ್ಲಿ ಈ ಕಡೆನೂ ಅದಕ್ಕೆ ಬೇಕಾಗಿರುವಂಥ ಮಸಾಲ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲ ಮಾಡೋದಕ್ಕೆ ನಾನಿಲ್ಲಿ ದೊಡ್ಡದಾಗಿರೋ ಮಿಕ್ಸರ್ ಜಾರಿಗೆ ಸುಮಾರು ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೋಡಿ. ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಮತ್ತು ಒಂದು ಸ್ವಲ್ಪ ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜು 1 ಈರುಳ್ಳಿನ ಹಾಕಿ ಅದು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಈ ಥರ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಗ್ಯಾಸ್ ಮೇಲೆ ಒಂದು ಅಗಲ ಇರೋ ಪ್ಯಾನನ್ನು ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಪಲಾವ್ ಎಲೆ ಮತ್ತು 1 ಚಕ್ಕೆನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂತಹ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ ಒಂದೇ ಒಂದು ಚುಟಕಿಯಷ್ಟು ಹಿಂಗನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಈರುಳ್ಳಿ ಲೈಟಾಗಿ ಈ ಥರ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ನಾವು ರುಬ್ಬಿರುವಂತಹ ಮಸಾಲ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಅದಾದ ನಂತರ 1 ಮೀಡಿಯಮ್ ಸೈಜ್ದು ಟೊಮೆಟೊ ಇದಕ್ಕೆ ನೀವು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದೇ ಒಂದು ಹಾಕ್ಕೊಳ್ಳಿ ಸಾಕು. ಇವಾಗ ಸ್ವಲ್ಪ ಕರಿಬೇವನ್ನು ಕೈಯಿಂದ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಕರಿಬೇವನ್ನು ನೀವು ಒಗ್ಗರಣೆಯಲ್ಲೇ ಹಾಕ್ಕೊಳ್ಳಿ. ಸೊ ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋದನ್ನು ಮರ್ತಿದ್ದೆ, ಸೊ ಅದಕ್ಕೋಸ್ಕರ ಇವಾಗ ಹಾಕ್ಕೋತಾ ಇರೋದು. ಅದಾದ ನಂತರ ಸ್ವಲ್ಪ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದನ್ನು ಒಂದು 5-6 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಮಸಾಲದೆಲ್ಲ ಹಸಿ ವಾಸನೆ ಹೋಗುತ್ತೆ ಮತ್ತು ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ. ಸೊ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಒಂದು 5-6 ನಿಮಿಷ ಆದ ನಂತರ ನಾನು ಪ್ಲೇಟನ್ನು ತೆಗೆದಿದ್ದೆ. ಸೊ ಆವಾಗಿನಕ್ಕಿಂತ ಇವಾಗ ಗ್ರೇವಿ ಸ್ವಲ್ಪ ತಿಕ್ಕಾಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈ ಥರ ಆದಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ. ನೆಕ್ಸ್ಟ್ ಕುಕ್ಕರಲ್ಲಿ ಬೇಯಿಸಿರುವಂತಹ ತರಕಾರಿ ಇದೆಲ್ಲ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ತರಕಾರಿ ಬೇಯಿಸಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿದ್ದೆ. ಸೊ ಹಾಗಾಗಿ ಅದೇ ನೀರು ನನಗೆ ಇವಾಗ ಸಾಕಾಯಿತು. ನಿಮಗೆ ಗ್ರೇವಿ ಇನ್ನೂ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ನೀವು ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸುಮಾರು ಒಂದು 5-6 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅದಾದ ನಂತರ ನಮ್ಮ ಮನೆಯವರಿಗೆ ರಾತ್ರಿ ಊಟಕ್ಕೆ ನಾನಿಲ್ಲಿ ತಿರ್ಗಾ ಪುರಿನ ಮಾಡ್ತಾಯಿದ್ದೀನಿ. ಸೊ ಆ ಕಡೆ ಸಾಗು ಕೂಡ ರೆಡಿಯಾಗಿದೆ, ಈ ಕಡೆ ಪುರಿ ಕೂಡ ರೆಡಿಯಾಗಿದೆ. ಹಾಗೆ ಇವತ್ತಿಂದು ವ್ಲಾಗ್ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.